ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಹಬ್ಬಕ್ಕೆ ಬೂಂದಿ ಲಾಡು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಬೂಂದಿ ಕಾಳು ತೊಗೊಂಡಿದ್ದೀನಿ, ಪುಟಾಣಿ ಹಿಟ್ಟು, ಬೆಲ್ಲ ತೊಗೊಂಡಿದ್ದೀನಿ, ಬಾದಾಮನ ಸಣ್ಣದಾಗಿ ಇಟ್ಕೊಂಡಿದ್ದೀನಿ, ಗೋಡಂಬಿನೂ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ಇಷ್ಟಿದ್ರೆ ಸಾಕು. ಇವಾಗ ಬೂಂದಿ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು 3 ಕಪ್ ಆಗುವಷ್ಟು ನಾನು ಅಳತೆ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು, ನಾನು ಆ ಕಪ್ ತೋರಿಸ್ತಿದ್ದೀನಿ ನಿಮಗೆ. ಈ ಕಪ್ಪಲ್ಲಿ ನಾನು 3 ಕಪ್ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ. ನೀರನ್ನ ಬೆಲ್ಲ ಸ್ವಲ್ಪ ಮುಣುಗುವಷ್ಟು ಹಾಕಿದರೆ ಸಾಕು. ನಿಮಗೆ ಕಾಣಿಸ್ತಿರ್ಬೋದು, ನಾನು ಬೆಲ್ಲ ಸ್ವಲ್ಪ ಮುಳುಗುವಷ್ಟು ಅಷ್ಟೇ ನಾನು ನೀರು ಹಾಕಿದ್ದೀನಿ. ಇವಾಗ ಗ್ಯಾಸ್ನ ಹೈ ಫ್ಲೇಮ್ನಾಗಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಇದೇನು ಗಂಟಾಗಲ್ಲ, ಆದರೂ ನಾವು ಕೈಯಾಡಿಸ್ತಾ ಇರಬೇಕು. ಇದು ಫುಲ್ ಕುದಿ ಹಾಗೆ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ತಾ ಇರಬೇಕು. ನೋಡ್ತಿರ್ಬೋದು, ಬೆಲ್ಲ ಎಲ್ಲ ಕರಗಿದೆ. ಇದನ್ನು ನೀವು ಅದರೊಳಗೆ ಬೆಲ್ಲದೊಳಗೆ ಏನಾದರೂ ಸ್ವಲ್ಪ ನಿಮಗೆ ಕಸಾದ ಅನಿಸಿದರೆ ಇದನ್ನು ಸೋಸ್ಕೊಂಡು ನೀವು ಮತ್ತೆ ಅದನ್ನು ರಿಟರ್ನ್ ಅದೇ ಪಾತ್ರೆಗೆ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಪಾಕ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊತಾ ಇರಬೇಕು. ಇದು ಪಾಕ ಬಂದಿದೆ ಇಲ್ಲ ಅಂತ ಹೇಗೆ ನೋಡೋದು ಅಂತ ನೋಡೋಣ. ಇವಾಗ ಒಂದು ಪ್ಲೇಟ್ ಒಳಗೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕಿ ಇದನ್ನು ಚೆಕ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ಅದು ಸಣ್ಣದಾಗಿ ಉಂಡೆ ಟೈಪ್ ಆಗಬೇಕು, ಅಂದರೆ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ನಮ್ಮದು ಪಾಕ ಕರೆಕ್ಟಾಗಿ ಬಂದಿದೆ. ಇವಾಗ ನಮಗೆ ಪಾಕ ಕರೆಕ್ಟಾಗಿ ಬಂದಿದೆ. ಅದನ್ನು ಗ್ಯಾಸಿಂದ ಕೆಳಗಿಟ್ಕೊಂಡು ನಾನು ಇದಕ್ಕೆ ದ್ರಾಕ್ಷಿ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಬಾದಾಮ ಆ್ಯಡ್ ಮಾಡ್ತಿದ್ದೀನಿ, ಗೋಡಂಬಿ ಸಹ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಬೂಂದಿ ಕಾಳು ಆ್ಯಡ್ ಮಾಡ್ತಿದ್ದೀನಿ. ಬೂಂದಿ ಕಾಳು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬೇಗನೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೀವು ಅದನ್ನು ಬಿಟ್ಬಿಟ್ರೆ ಅದು ಬೆಲ್ಲ ಎಲ್ಲ ಗಂಟಾಗತ್ತೆ. ಹಾಗಾಗಿ ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು 1 ಬೋದಷ್ಟು ಪುಟಾಣಿ ಹಿಟ್ಟು ಹಾಕ್ತಿದ್ದೀನಿ. ಪುಟಾಣಿ ಹಿಟ್ಟು ಎದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪುಟಾಣಿ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಇದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು, ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಬೂಂದಿ ಲಾಡುನ ಕಟ್ತಿದ್ದೀನಿ. ಸ್ವಲ್ಪನೇ ಬೂಂದಿನ ತೊಗೊಂಡು ಸಣ್ಣದಾಗಿ ನಾನು ಲಾಡುನ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿರುತ್ತೆ. ನೀವು ನೋಡ್ಕೊಂಡು ಲಾಡುನ ಕಟ್ಕೋಬೇಕಾಗತ್ತೆ. ನೀವು ಬೇಕಂದರೆ ತುಪ್ಪ ಸವರ್ಬಿಟ್ರೂ ಲಾಡುನ ಕಟ್ಕೋಬಹುದು. ಇವಾಗ ನೋಡ್ತಿರ್ಬೋದು ನಾನು ಲಾಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರನ ಉಳಿದಿದ್ದೆಲ್ಲ ಲಾಡುನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಾಡು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೂಂದಿ ಲಾಡು ಮಾಡ್ಬೋದು ಅಂತ. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.